ಹಾಯ್ ಫ್ರೆಂಡ್ಸ್, ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಸಹಾಯಕ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಸಹಾಯಕ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯದಿಂದ ಧಾರವಾಡ ಮತ್ತು ಆಹ್ವಾನಿಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಧಿಸೂಚನೆಯನ್ನು ಹೊರಡಿಸಿದೆ. ಕೆಲಸದ ಹೆಸರು ಲೈಬ್ರರಿ ಸಹಾಯಕ ಹುದ್ದೆಗಳು. ಅದಕ್ಕೆ ವಿದ್ಯಾರ್ಥಿ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಂಬರೋಣ. ಇಲಾಖೆ ಹೆಸರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಆ ಯೂನಿವರ್ಸಿಟಿ ಅಂಡರಿಂದ. ಹುದ್ದೆ ಹೆಸರು ಬಂದ್ಬಿಟ್ಟು ಗ್ರಂಥಾಲಯ ಸಹಾಯಕ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಒಂದು ಹುದ್ದೆ ಮಾತ್ರ ಖಾಲಿ ಇದೆ. ಸೊ ಒಂದು ಹುದ್ದೆ ಖಾಲಿ ಇದೆ ಅಂದ್ಬಿಟ್ಟು ಅಪ್ಲೈ ಮಾಡ್ದೇ ಇರೋಕ್ಕೆ ಹೋಗ್ಬಿಡಿ. ಸೊ ಅಪ್ಲೈ ಮಾಡಿ, ಸಿಗೋ ಚಾನ್ಸಸ್ ಇರುತ್ತೆ. ವಿದ್ಯಾರ್ಹತೆ: ಧಾರವಾಡ ಅಧಿಕೃತ ಅಧಿಸೂಚನೆಯ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಅಭ್ಯರ್ಥಿಗಳು ಗ್ರಂಥಾಲಯ ವಿಜ್ಞಾನ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ನಿಮ್ದು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು, ಅಥವಾ ಗ್ರಂಥಾಲಯ ವಿಜ್ಞಾನ ಡಿಗ್ರಿ ಆ ಡಿಗ್ರಿ ಅಥವಾ ಯಾವುದಾದ್ರೂ ಒಂದು ಡಿಗ್ರಿ, BSc ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವಯೋಮಿತಿ ಬಂದ್ಬಿಟ್ಟು ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು UAS ಧಾರವಾಡ ನಿಯಮಗಳ ಪ್ರಕಾರ ವಯಸ್ಸಿನ ಮಿತಿಯನ್ನು ಹೊಂದಿರಬೇಕು. ಅಂದರೆ ಎಬೋ 18 ಅವರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 18ಇಂದ 35 ಒಳಗಡೆ ಏಜ್ ಗ್ರೂಪ್ ರೇಂಜ್ ಒಳಗಡೆ ಯಾರ್ಯಾರು ಬರ್ತೀರೋ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅವಕಾಶ ನೀಡಿರುತ್ತಾರೆ. ವೇತನ ಶ್ರೇಣಿ ಬಂದ್ಬಿಟ್ಟು ಧಾರವಾಡ ಅಧಿಕೃತ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 14,000 ರೂಪಾಯಿ ಕೊಡ್ತಾರೆ. ಸೊ ಮಂತ್ಲಿ ಸ್ಯಾಲ್ರಿ 14,000 ರೂಪಾಯಿ. ನೇರ ಸಂದರ್ಶನ ನಡೆಸುವ ಸ್ಥಳ ಡೀನ್ ಕಚೇರಿ, ಅರಣ್ಯ ವಿಶ್ವವಿದ್ಯಾಲಯ, ಸಿರ್ಸಿ, ಉತ್ತರ ಕನ್ನಡ, ಕರ್ನಾಟಕ. 14 ಮಾರ್ಚ್ 2024 11 ಗಂಟೆಗೆ. ಮಾರ್ಚ್ 11ಕ್ಕೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನೀವು ಸಿರ್ಸಿ ಅರಣ್ಯ ವಿಶ್ವವಿದ್ಯಾಲಯ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ದಾಖಲಾತಿಗಳೊಂದಿಗೆ ಹೋಗ್ಬಿಟ್ಟು ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋ ಸಾಕು, ನೀವು ಅಲ್ಲಿ ಸಂದರ್ಶನಕ್ಕೆ ಭೇಟಿ ನೀಡಿದರೆ ಯಾರು ಎಷ್ಟು ಜನ ಬಂದಿದ್ದಾರೆ ಆ ಆಧಾರದ ಮೇಲೆ ನಿಮಗೆ ಅರ್ಹತೆ ಇದ್ದರೆ ನಿಮಗೆ ಕೊಡ್ತಾರೆ. ಸೊ ಇದಕ್ಕೆ ಅಪ್ಲೈ ಮಾಡೋದು ಆ ಟೈಪ್ ಏನಿರಲ್ಲ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಸಂದರ್ಶನ ನಡೆಸೋ ಸ್ಥಳಕ್ಕೆ ಹೋಗ್ಬಿಟ್ಟು ಇದು ಮಾಡ್ಬೋದಾಗಿರುತ್ತೆ. ಅಗತ್ಯ ದಾಖಲೆಗಳು: ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೇರ ಸಂದರ್ಶನ ದಿನ ನಡೆಯುವ ಅರ್ಜಿಯನ್ನು ಭರ್ತಿ ಮಾಡಬೇಕಾಗಿದೆ. ಇದರ ಜೊತೆಗೆ ದಾಖಲೆಗಳನ್ನು ಲಗತ್ತಿಸುವ ಅವಶ್ಯಕತೆ: 2 ಪಾಸ್ಪೋರ್ಟ್ ಸೈಜ್ ಫೋಟೋ, ವಯಸ್ಸಿನ ದೃಢೀಕರಣ ಪತ್ರ, ಮತ್ತು ನಿಮ್ಮ SSLCದು ಪ್ರಮಾಣ ಪತ್ರ, ಶಿಕ್ಷಣ ದಾಖಲೆ, ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಇವು 4 ಇದ್ದರೆ ಸಾಕು, ನೀವು ಹೋಗ್ಬೋದು. ಅದಕ್ಕೆ ಪ್ರಮುಖ ದಿನಾಂಕಗಳು: ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ 26 ಫೆಬ್ರವರಿ ರಿಲೀಸ್ ಆಗಿದೆ. ವಾಕ್-ಇನ್ ದಿನಾಂಕ ಅಂದರೆ ಸಂದರ್ಶನ ನಡೆಯೋ ದಿನಾಂಕ ಮಾರ್ಚ್ 11, 2024 ಬೆಳಗ್ಗೆ 11 ಗಂಟೆಗಿರೋದು. ಸೊ ಆ ಟೈಮಲ್ಲಿ ಬೆಳಗ್ಗೆ 11 ಗಂಟೆ ಅಷ್ಟರ ಟೈಮೊಳಗೆ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಂದರ್ಶನ ನೀಡಿ. ಒಂದೇ ಹುದ್ದೆ ಖಾಲಿ ಇರೋದು. ಸೊ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ.